ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಈ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ಅದನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಿಜೆಪಿಗೆ ಇದು ಅಸ್ತ್ರ. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಸಂಸದರು, ಶಾಸಕರು, ಹಿರಿಯ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ರೈತರ ವಿರುದ್ಧ ಹಾಕಿರುವಂಥ ಕೇಸ್ಗಳು ಅದನ್ನು ವಾಪಸ್ ಪಡೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಟ್ಟು ಹಿಡಿದಿದೆ ಬಿಜೆಪಿ. ಅನಗತ್ಯವಾಗಿ ರೈತರ ಮೇಲೆ ನೀವು ಕೇಸುಗಳು ಹಾಕಬೇಡಿ, ವಾಪಸ್ ತಗೊಳ್ಳಿ ಅಂತ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸೊ ಇವತ್ತು ನಡೆಯುವಂಥ ಪ್ರತಿಭಟನೆಯಲ್ಲಿ ಸಂಸದರು, ಶಾಸಕರು, ಹಿರಿಯ ನಾಯಕರುಗಳು ಕೂಡ ಪಾಲ್ಗೊಳ್ತಾರೆ. ಸೊ ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿ ಜೆ ಪಿ ಏನು ಧರಣಿ ಮಾಡ್ತಾ ಇದೆ, ಈ ಹೋರಾಟಕ್ಕೆ ಈ ರೈತರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಬಿಡದಿ ರೈತರು ಕೂಡ ಭಾಗಿಯಾಗ್ತಾರೆ. ಈ ಬೈರಮಂಗಲದಿಂದ 3 ಬಸ್ಗಳಲ್ಲಿ ರೈತರು ಬರ್ತಾರೆ. ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನಾಕಾರರು ಹೊರಡ್ತಾರೆ. ಅದನ್ನೇ ನಾನು ಹೇಳ್ತಾ ಇದ್ದೆ, ಇವತ್ತು ರೈತರು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ಸುಮಾರು 10 ಗಂಟೆ ಸುಮಾರಿಗೆ ಹೊರಡ್ತಾರೆ. ಅಲ್ಲಿಂದ ರೈತರು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾರೆ. 3 ಬಸ್ಗಳಲ್ಲಿ ಬರ್ತಾರೆ. ಬಿ ಜೆ ಪಿಗೆ, ಜೆ ಡಿ ಎಸ್ಗೆ ಇದು ಪ್ರಮುಖವಾದಂಥ ಅಸ್ತ್ರ. ಆದರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿರುವಂಥ ಮಾತುಗಳಿದೆಯಲ್ಲ, ಅದು ಯಾರಿಗೆ ಇಷ್ಟ ಇದೆ ಅವ್ರಿಗೆ ಕೊಡ್ರಪ್ಪ, ಯಾರಿಗೆ ಇಷ್ಟ ಇಲ್ಲ ಬಿಟ್ಟುಬಿಡಿ ಅನ್ನುವಂಥ ಮಾತಿದೆಯಲ್ಲ, ಅದು ಇದನ್ನು ಡೈಲ್ಯೂಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಯಾಕಂದರೆ ಈ ರೀತಿ ಹೋರಾಟ ಮಾಡಿ ಇನ್ಯಾರಿಗೂ ಲಾಭ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ. ಬರೀ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರೈತರ ಮೇಲಿರುವ ಕೇಸ್ಗಳನ್ನು ವಾಪಸ್ ಪಡೆಯಬೇಕು, ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಜಾರಿಗೊಳಿಸಬಾರದು, ಇದು ಬಿ ಜೆ ಪಿ ಇವತ್ತು ಧರಣಿ ಮಾಡ್ತಾ ಇದೆ. ಅದಕ್ಕೋಸ್ಕರ ಯಾವ ರೀತಿ ಪ್ರಿಪ್ರೇಷನ್ಸ್ಗಳಿದೆ? ರಂಗನಾಥ್, ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿರುವಂತಹ ಇಷ್ಟ ಇದ್ದವರು ಭೂಮಿಯನ್ನ ಕೊಡಬಹುದು ಅನ್ನುವಂತ ಮಾತೇನಿದೆ, ಅದನ್ನ ಒಪ್ಪೋದಕ್ಕೆ ವಿಪಕ್ಷ ಬಿಜೆಪಿ ಸಿದ್ಧ ಇಲ್ಲ. ಹಾಗಾಗಿ ಇವತ್ತು ಧರಣಿಯನ್ನ ಇಡೀ ದಿನ ಬೆಂಗಳೂರಿನಲ್ಲಿ ಬಿಜೆಪಿ ಹಮ್ಮಿಕೊಂಡಿದೆ. ಎಲ್ಲೂ ಕೂಡ ಯಾವುದೇ ರೈತರ ಮೇಲೆ ಮೊನ್ನೆ ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ಪ್ರತಿಭಟನೆಯ ವೇಳೆ ಹಲ್ಲೆ ಮಾಡಿದ್ರು ಅನ್ನುವಂತ ಆರೋಪದಡಿ ಎಫ್ಐಆರ್ ಅನ್ನು ದಾಖಲಾಗಿದೆ, ದೂರುಗಳನ್ನ ದಾಖಲಿಸಿಕೊಳ್ಳಲಾಗಿದೆ. ಆ ಪ್ರಕರಣಗಳನ್ನ ವಾಪಸ್ ಪಡೆಯಬೇಕು ಮತ್ತು ಇಡೀ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟುಕೊಂಡು ಬಿಜೆಪಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇಡೀ ದಿನದ ಒಂದು ದಿನದ ಧರಣಿಯನ್ನ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಈ ಧರಣಿ ನಡೆಯುತ್ತೆ. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕರುಗಳಂತ ಅಶೋಕ್ ಚಲವಾದ್ ನಾರಾಯಣಸ್ವಾಮಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿಎಸ್ ಯಡಿಯೂರಪ್ಪ ಮತ್ತು ಡಿವಿ ಸದಾನಂದಗೌಡ ಅವರು ಪ್ರಮುಖವಾಗಿ ಪಾಲ್ಗೊಳ್ತಾರೆ. ಉಳಿದಂತೆ ಬಿಜೆಪಿ ಎಲ್ಲಾ ಶಾಸಕರು ಮತ್ತು ಸಂಸದರು ಹಾಗೂ ಮಾಜಿ ಶಾಸಕರು, ಮಾಜಿ ಸಂಸದರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇದರ ಜೊತೆಗೆ ಟೌನ್ಶಿಪ್ ಭಾಗದಲ್ಲಿ ಟೌನ್ಶಿಪ್ ನಡೆದರೆ ಆ ಸಂದರ್ಭಕ್ಕೆ ಸಂತ್ರಸ್ತರಾಗುವಂತಹ ಅಥವಾ ಭೂಮಿಯನ್ನು ಕಳೆದುಕೊಳ್ಳುವಂತಹ ರೈತರುಗಳೇನಿದ್ರೆ ಅವರ ಪರವಾಗಿ ಕೂಡ ಒಂದಷ್ಟು ಜನ ರೈತರು, ಸುಮಾರು 500ರಷ್ಟು ರೈತರು ಈ ಪ್ರತಿಭಟನೆಯಲ್ಲಿ ಬಿಡದಿಯಿಂದ ಪಾಲ್ಗೊಳ್ತಾರೆ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಇದೆ. ಈಗಾಗಲೇ ಬಿಜೆಪಿ ಈ ನಿಟ್ಟಿನಲ್ಲಿ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಅಂದ್ರೆ ಇಡೀ ದಿನದ ಪ್ರತಿಭಟನೆಯ ಸಂದರ್ಭಕ್ಕೆ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡುವಂತದ್ದು, ಟೌನ್ಶಿಪ್ ಅನ್ನ ಕೈ ಬಿಡಬೇಕು ಮತ್ತು ಪ್ರಕರಣವನ್ನು ದಾಖಲಿಸಿರುವಂತಹ ಕೂಡಲೇ ಕೈ ಬಿಡಬೇಕನ್ನುವಂತ ಒಂದು 2 ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಆರಂಭದಲ್ಲಿ ಬಿಜೆಪಿ ಈ ಸ್ಥಳದಲ್ಲಿ ಭೇಟಿಯನ್ನು ಕೊಟ್ಟು ರೈತರನ್ನ ಅವರಿಗೆ ಸಾಂತ್ವನ ಹೇಳುವಂತದ್ದು, ರೈತರಿಗೆ ಧೈರ್ಯವನ್ನು ತುಂಬುವಂತ ಒಂದು ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಇದರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಥಳದಲ್ಲಿ ಅಂದ್ರೆ ಎಲ್ಲೆಲ್ಲಿ ಭೂ ಸ್ವಾಧೀನ ಪಡಿಸಿಕೊಳ್ಳಲಾಗುತ್ತೋ ಆ ಸ್ಥಳಕ್ಕೆ ಹೋಗಿ ಅಲ್ಲಿ 2 ದಿನಗಳ ಕಾಲ ಗ್ರಾಮ ವಾಸ್ತವ್ಯ ಮಾಡುವಂತಹ ಒಂದು ಚಿಂತನೆಯನ್ನು ಕೂಡ ಮಾಡಿದ್ರು. ಅದ್ಯಾವುದನ್ನು ಕೂಡ ಬಿಜೆಪಿ ಇನ್ನು ಜಾರಿಗೊಳಿಸಿಲ್ಲ. ಅದರ ಬದಲಾಗಿ ಈಗ ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದೆ. ಬೇಕಾದಂತಹ ಸಿದ್ಧತೆಗಳೇನೆಂದ್ರೆ ಇಡೀ ದಿವಸದ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೆ ಬೇಕಾದಂತಹ ಯಾವುದೆಲ್ಲ ಒಂದು ರಾಜ್ಯ ಸರ್ಕಾರದ ವಾಗ್ದಾಳಿಯನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕೋಡುಬಳೆ ಅಂದ್ರೆ ಅಡುಕಲೆ.